ರಾಜ್ಯ ಸರ್ಕಾರದ ವಿರುದ್ಧ ಸಾರಿಗೆ ಚಾಲಕರು ಮತ್ತೆ ಪ್ರೊಟೆಸ್ಟ್ ಆರಂಭ ಮಾಡಿದ್ದಾರೆ. ಎಲೆಕ್ಟ್ರಿಕ್ ಬಸ್ಗಳ ಚಾಲಕರು, ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ಗಳ ಚಾಲಕರು ಪ್ರತಿಭಟನೆಗಿಳಿದಿದ್ದಾರೆ. ಕತ್ರಿಗುಪ್ಪೆ ಡಿಪೋದ ಚಾಲಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಅವರ ಸಂಬಳ ಕೊಟ್ಟಿಲ್ವಂತೆ. ಸುಮಾರು 100ಕ್ಕೂ ಹೆಚ್ಚು ಚಾಲಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಸಾರಿಗೆ ನೌಕರರ ಸಮರ. ಸಂಬಳ ಬಾಕಿ ಇದೆ ಅಂತ ಹೇಳಿ ಬಸ್ಸನ್ನು ರಸ್ತೆಗಿಳಿಸದೆ ಚಾಲಕರು ಪ್ರತಿಭಟನೆ. ಕತ್ರಿಗುಪ್ಪೆ ಡಿಪೋದಲ್ಲಿ ಎಲೆಕ್ಟ್ರಿಕ್ ಬಸ್ ಚಾಲಕರು ಮಾಡ್ತಾ ಇರುವಂತ ಪ್ರತಿಭಟನೆ. ಗಾಡಿಗಳು ಯಾವ ನಿಂತ ಎಷ್ಟು ಗಾಡಿ ನಿಂತವ ಎಷ್ಟು ಗಾಡಿ ಗಾಡಿಗಳು ಯಾವ ನಿಂತ ಎಷ್ಟು ಗಾಡಿ ನಿಂತವ ಎಷ್ಟು ಗಾಡಿ ರಾಜ್ಯಾದ್ಯಂತ ಹಾಗಾದ್ರೆ ಮತ್ತೆ ಸಾರಿಗೆ ಸಂಚಾರ ಸ್ತಬ್ಧವಾಗಲಿದೆಯಾ? ಕೆಲ ದಿನಗಳ ಹಿಂದಷ್ಟೇ ದೊಡ್ಡ ಪ್ರಮಾಣದಲ್ಲಿ ಸಾರಿಗೆ ಸಿಬ್ಬಂದಿ ಮುಷ್ಕರ ಮಾಡಿದ್ದನ್ನು ನೋಡಿದ್ವಿ. ಇದೀಗ ಅಕ್ಟೋಬರ್ 15ರಿಂದ ಸಾರಿಗೆ ನೌಕರರು ಮತ್ತೆ ಪ್ರತಿಭಟನೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಬೇಡಿಕೆ ಈಡೇರಿಸಿಲ್ಲ ಸರ್ಕಾರ. ಆ ಹಿನ್ನೆಲೆಯಲ್ಲಿ ಮತ್ತೆ ಪ್ರತಿಭಟನೆ ಭುಗಿಲೇಳುವ ಸಾಧ್ಯತೆಗಳಿದೆ. ಆಗಸ್ಟ್ನಲ್ಲೇ ಬಸ್ ನಿಲ್ಲಿಸಿ ನೌಕರರು ಮುಷ್ಕರವನ್ನ ಮಾಡಿದ್ರು. ಕೋರ್ಟ್ನಿಂದ ತಡೆಯಾಜ್ಞೆ ಬಂದ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನ ವಾಪಸ್ ಪಡೆದಿದ್ರು. ರಾಜ್ಯ ಸರ್ಕಾರ ಬೇಡಿಕೆಯನ್ನು ಈಡೇರಿಸಿಲ್ಲ. ಹಾಗಾಗಿ ಸಾರಿಗೆ ನೌಕರರು ಮತ್ತೆ ಪ್ರತಿಭಟನೆ ಮಾಡೋ ಸಾಧ್ಯತೆಗಳಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಮತ್ತೆ ಸಾರಿಗೆ ಮುಷ್ಕರ ಆಗೋ ಸಂಭವ ಇದೆಯಾ? ಇವತ್ತು ನಡೀತಾ ಇರ್ತಕ್ಕಂಥ ಮುಷ್ಕರದ ಕುರಿತಾಗಿ ಏನೆಲ್ಲ ಡೀಟೇಲ್ಸ್ ಲಭ್ಯ ಇದೆ? ಮತ್ತೇನಾದರೂ ಇದೇ ರೀತಿ ಕಂಪ್ಲೀಟ್ ಬಸ್ ಸ್ಟ್ರೈಕ್ ಆಗೋ ಚಾನ್ಸಸ್ ಇದೆಯಾ? ಏನಿದೆ ಅಪ್ಡೇಟ್? ಶ್ರೀಲಕ್ಷ್ಮಿ, ದೀಪಾವಳಿ ಹಬ್ಬಕ್ಕೆ ಸಾರಿಗೆ ಮುಷ್ಕರ ಎಫೆಕ್ಟ್ ತಟ್ಟಬಹುದು. ಯಾಕಂದರೆ ದೀಪಾವಳಿ ಹಬ್ಬ ಅಕ್ಟೋಬರ್ 21ರಿಂದ ಆರಂಭವಾಗುತ್ತೆ. ಇದೀಗ ಅಕ್ಟೋಬರ್ 15ರಿಂದ ಸತ್ಯಾಗ್ರಹ ಮಾಡಲು ಮುಂದಾಗಿದ್ದಾರೆ. ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ನೌಕರರು ಈಗ ಸತ್ಯಾಗ್ರಹ ಮಾಡಲು ಮುಂದಾಗಿದ್ದಾರೆ. ಸರ್ಕಾರ ಇದುವರೆಗೂ ಅವರ ಬೇಡಿಕೆಗಳನ್ನು ಈಡೇರಿಸಿಲ್ಲ. ಒಂದು ಕಡೆ ಕೋರ್ಟ್ ತಡೆಯಾಜ್ಞೆ ಇತ್ತು, ಒಂದು ಕಡೆ ಈ ಹಿಂದೆ ಆಗಸ್ಟಲ್ಲಿ ಮುಷ್ಕರ ಮಾಡಕ್ಕೆ ಹೋಗಿದ್ರು. ಬಟ್ ಇದೀಗ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಸರ್ಕಾರ ನಮ್ಮ ಸಂಬಳವನ್ನು ಜಾಸ್ತಿ ಮಾಡಿಲ್ಲ ಎಂಬುದು ಒಂದು ಕಡೆ ಅವರಿಗೆ ಆಕ್ರೋಶ ಕಾರಣವಾಗಿತ್ತು. ಹೀಗಾಗಿ ಹಿಂಬಾಗಿ ಕೊಟ್ಟಿಲ್ಲ ಎಂಬುದು ಒಂದು ಕಡೆ ಆಕ್ರೋಶ ಕಾರಣವಾಗಿತ್ತು. ಇವೆರಡೂ ಬೇಡಿಕೆಗಳನ್ನು ಸರ್ಕಾರ ಇದುವರೆಗೂ ನಮ್ಮ ಮಾತುಕತೆ ಕರೆದಿಲ್ಲ. ಮತ್ತೊಂದು ಕಡೆ ಕಾರ್ಮಿಕ ಇಲಾಖೆ ಸಹ ಮಾತುಕತೆಗೆ ನಡೆಸಿಲ್ಲ ಎಂಬುದು ಒಂದು ಕಡೆ ಆಕ್ರೋಶ ಕಾರಣವಾಗಿದೆ. ಹೀಗಾಗಿ ನಿನ್ನೆ ಮೀಟಿಂಗ್ ಮಾಡಿದರೆ ಹಲವು ನೌಕರರು, ಮುಖಂಡರು ಭಾಗಿಯಾಗಿದ್ದಾರೆ. ದೀಪಾವಳಿ ಹಬ್ಬಕ್ಕೆ ಮುಷ್ಕರ ಎಫೆಕ್ಟ್ ತಟ್ಟಬಹುದು ಎಂಬುದು ಹೇಳಲಾಗ್ತಿದೆ. ಹೀಗಾಗಿ ಸರ್ಕಾರ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು. ಯಾಕಂದ್ರೆ ಆಗಸ್ಟ್ 5ರಿಂದ ಎಲ್ಲ ಜಿಲ್ಲೆಗಳಲ್ಲಿ ಸತ್ಯಾಗ್ರಹ ಮಾಡಲು ನೌಕರರು ಮುಂದಾಗಿದ್ದಾರೆ. ಆಗಸ್ಟ್ 20ರಿಂದ ಮುಷ್ಕರಿಗೆ ಆಗಬಹುದು ಎಂಬುದು ಹೇಳಲಾಗ್ತಿದೆ. ಹೀಗಾಗಿ ಸರ್ಕಾರ ಮತ್ತೊಂದು ಕಡೆ ಸಾರಿಗೆ ಇಲಾಖೆ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳುತ್ತೆ ನೋಡಬೇಕಾಗುತ್ತೆ. ಯಾಕಂದ್ರೆ ಇವರು ಪ್ರಮುಖ ಬೇಡಿಕೆ ಒಂದ್ ಕಡೆ ಸಂಬಳವನ್ನು ಜಾಸ್ತಿ ಮಾಡಬೇಕು ಮತ್ತು 38 ತಿಂಗಳ ಹಿಂಬಾಕಿ ಕೊಡಬೇಕೆಂಬುದು ಪ್ರಮುಖ ಬೇಡಿಕೆ. ಬಟ್ ಇದುವರೆಗೂ ಸರ್ಕಾರ ಈಡೇರಿಕೆ ಆಗಿಲ್ಲ. ಮತ್ತೊಂದು ಕಡೆ ಕೋರ್ಟ್ ಮೆಟ್ಲೆ ಇರಬಹುದು. ಯಾಕಂದ್ರೆ ಕೋರ್ಟ್ ಸಹ ಒಂದ್ ಕಡೆ ಈ ಒಂದು ಇಂಟರ್ಫೇರ್ ಆಗಿದೆ. ಹೀಗಾಗಿ ನೌಕರು ಸಹ ಕೋರ್ಟ್ಗೆ ಹೋಗಿ ಒಂದ್ ಕಡೆ ಮುಷ್ಕರಕ್ಕೆ ಒಂದ್ ಕಡೆ ಇದು ಏನೋ ನೋಟಿಸ್ ತರಬಹುದು, ಒಂದ್ ಕಡೆ ಸರ್ಕಾರಕ್ಕೆ ತಿಳಿಸಂತ ಹೇಳ್ಬೋದು. ಹೀಗಾಗಿ ಒಂದ್ ಕಡೆ ಸರ್ಕಾರಕ್ಕೆ ಇದೊಂದು ಎಚ್ಚರಿಕೆ ಗಂಟೆ ಆಗಿದೆ. ಸರ್ಕಾರ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಎಂಬುದು ಕಾದು ನೋಡಬೇಕಾಗುತ್ತೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ವೀರೇಶ್. ರಾಜ್ಯ ಸರ್ಕಾರದ ವಿರುದ್ಧ ಸಾರಿಗೆ ಚಾಲಕರು ಮತ್ತೆ ಪ್ರೊಟೆಸ್ಟ್ ಆರಂಭ ಮಾಡಿದ್ದಾರೆ. ಎಲೆಕ್ಟ್ರಿಕ್ ಬಸ್ಗಳ ಚಾಲಕರು, ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ಗಳ ಚಾಲಕರು ಪ್ರತಿಭಟನೆಗಿಳಿದಿದ್ದಾರೆ. ಕತ್ರಿಗುಪ್ಪೆ ಡಿಪೋದ ಚಾಲಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಅವರ ಸಂಬಳ ಕೊಟ್ಟಿಲ್ವಂತೆ. ಸುಮಾರು 100ಕ್ಕೂ ಹೆಚ್ಚು ಚಾಲಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಸಾರಿಗೆ ನೌಕರರ ಸಮರ. ಸಂಬಳ ಬಾಕಿ ಇದೆ ಅಂತ ಹೇಳಿ ಬಸ್ಸನ್ನು ರಸ್ತೆಗಿಳಿಸದೆ ಚಾಲಕರು ಪ್ರತಿಭಟನೆ. ಕತ್ರಿಗುಪ್ಪೆ ಡಿಪೋದಲ್ಲಿ ಎಲೆಕ್ಟ್ರಿಕ್ ಬಸ್ ಚಾಲಕರು ಮಾಡ್ತಾ ಇರುವಂತ ಪ್ರತಿಭಟನೆ. ಗಾಡಿಗಳು ಯಾವ ನಿಂತ ಎಷ್ಟು ಗಾಡಿ ನಿಂತವ ಎಷ್ಟು ಗಾಡಿ ಗಾಡಿಗಳು ಯಾವ ನಿಂತ ಎಷ್ಟು ಗಾಡಿ ನಿಂತವ ಎಷ್ಟು ಗಾಡಿ ರಾಜ್ಯಾದ್ಯಂತ ಹಾಗಾದ್ರೆ ಮತ್ತೆ ಸಾರಿಗೆ ಸಂಚಾರ ಸ್ತಬ್ಧವಾಗಲಿದೆಯಾ? ಕೆಲ ದಿನಗಳ ಹಿಂದಷ್ಟೇ ದೊಡ್ಡ ಪ್ರಮಾಣದಲ್ಲಿ ಸಾರಿಗೆ ಸಿಬ್ಬಂದಿ ಮುಷ್ಕರ ಮಾಡಿದ್ದನ್ನು ನೋಡಿದ್ವಿ. ಇದೀಗ ಅಕ್ಟೋಬರ್ 15ರಿಂದ ಸಾರಿಗೆ ನೌಕರರು ಮತ್ತೆ ಪ್ರತಿಭಟನೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಬೇಡಿಕೆ ಈಡೇರಿಸಿಲ್ಲ ಸರ್ಕಾರ. ಆ ಹಿನ್ನೆಲೆಯಲ್ಲಿ ಮತ್ತೆ ಪ್ರತಿಭಟನೆ ಭುಗಿಲೇಳುವ ಸಾಧ್ಯತೆಗಳಿದೆ. ಆಗಸ್ಟ್ನಲ್ಲೇ ಬಸ್ ನಿಲ್ಲಿಸಿ ನೌಕರರು ಮುಷ್ಕರವನ್ನ ಮಾಡಿದ್ರು. ಕೋರ್ಟ್ನಿಂದ ತಡೆಯಾಜ್ಞೆ ಬಂದ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನ ವಾಪಸ್ ಪಡೆದಿದ್ರು. ರಾಜ್ಯ ಸರ್ಕಾರ ಬೇಡಿಕೆಯನ್ನು ಈಡೇರಿಸಿಲ್ಲ. ಹಾಗಾಗಿ ಸಾರಿಗೆ ನೌಕರರು ಮತ್ತೆ ಪ್ರತಿಭಟನೆ ಮಾಡೋ ಸಾಧ್ಯತೆಗಳಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಮತ್ತೆ ಸಾರಿಗೆ ಮುಷ್ಕರ ಆಗೋ ಸಂಭವ ಇದೆಯಾ? ಇವತ್ತು ನಡೀತಾ ಇರ್ತಕ್ಕಂಥ ಮುಷ್ಕರದ ಕುರಿತಾಗಿ ಏನೆಲ್ಲ ಡೀಟೇಲ್ಸ್ ಲಭ್ಯ ಇದೆ?
ಮತ್ತೇನಾದರೂ ಇದೇ ರೀತಿ ಕಂಪ್ಲೀಟ್ ಬಸ್ ಸ್ಟ್ರೈಕ್ ಆಗೋ ಚಾನ್ಸಸ್ ಇದೆಯಾ? ಏನಿದೆ ಅಪ್ಡೇಟ್? ಶ್ರೀಲಕ್ಷ್ಮಿ, ದೀಪಾವಳಿ ಹಬ್ಬಕ್ಕೆ ಸಾರಿಗೆ ಮುಷ್ಕರ ಎಫೆಕ್ಟ್ ತಟ್ಟಬಹುದು. ಯಾಕಂದ್ರೆ ದೀಪಾವಳಿ ಹಬ್ಬ ಅಕ್ಟೋಬರ್ 21ರಿಂದ ಆರಂಭವಾಗುತ್ತೆ. ಇದೀಗ ಅಕ್ಟೋಬರ್ 15ರಿಂದ ಸತ್ಯಾಗ್ರಹ ಮಾಡಲು ಮುಂದಾಗಿದ್ದಾರೆ. ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ನೌಕರರು ಈಗ ಸತ್ಯಾಗ್ರಹ ಮಾಡಲು ಮುಂದಾಗಿದ್ದಾರೆ. ಸರ್ಕಾರ ಇದುವರೆಗೂ ಅವರ ಬೇಡಿಕೆಗಳನ್ನು ಈಡೇರಿಸಿಲ್ಲ. ಒಂದ್ ಕಡೆ ಕೋರ್ಟ್ ತಡೆಯಾಜ್ಞೆ ಇತ್ತು, ಒಂದ್ ಕಡೆ ಈ ಹಿಂದೆ ಆಗಸ್ಟಲ್ಲಿ ಮುಷ್ಕರ ಮಾಡಕ್ಕೆ ಹೋಗಿದ್ರು. ಬಟ್ ಇದೀಗ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಸರ್ಕಾರ ನಮ್ಮ ಸಂಬಳವನ್ನ ಜಾಸ್ತಿ ಮಾಡಿಲ್ಲ ಎಂಬುದು ಒಂದ್ ಕಡೆ ಅವರಿಗೆ ಆಕ್ರೋಶ ಕಾರಣವಾಗಿತ್ತು. ಹೀಗಾಗಿ ಹಿಂಬಾಗಿ ಕೊಟ್ಟಿಲ್ಲ ಎಂಬುದು ಕಡೆ ಆಕ್ರೋಶ ಕಾರಣವಾಗಿತ್ತು. ಇವೆರಡೂ ಬೇಡಿಕೆಗಳನ್ನ ಸರ್ಕಾರ ಇದುವರೆಗೂ ನಮ್ಮ ಮಾತುಕತೆ ಕರೆದಿಲ್ಲ. ಮತ್ತೊಂದು ಕಡೆ ಕಾರ್ಮಿಕ ಇಲಾಖೆ ಸಹ ಮಾತುಕತೆಗೆ ನಡೆಸಿಲ್ಲ ಎಂಬುದು ಒಂದು ಕಡೆ ಆಕ್ರೋಶ ಕಾರಣವಾಗಿದೆ. ಹೀಗಾಗಿ ನಿನ್ನೆ ಮೀಟಿಂಗ್ ಮಾಡಿದರೆ ಹಲವು ನೌಕರರು, ಮುಖಂಡರು ಭಾಗಿಯಾಗಿದ್ದಾರೆ. ದೀಪಾವಳಿ ಹಬ್ಬಕ್ಕೆ ಮುಷ್ಕರ ಎಫೆಕ್ಟ್ ತಟ್ಟಬಹುದು ಎಂಬುದು ಹೇಳಲಾಗ್ತಿದೆ. ಹೀಗಾಗಿ ಸರ್ಕಾರ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು. ಯಾಕಂದ್ರೆ ಆಗಸ್ಟ್ 5ರಿಂದ ಎಲ್ಲಾ ಜಿಲ್ಲೆಗಳಲ್ಲಿ ಸತ್ಯಾಗ್ರಹ ಮಾಡಲು ನೌಕರರು ಮುಂದಾಗಿದ್ದಾರೆ. ಆಗಸ್ಟ್ 20ರಿಂದ ಮುಷ್ಕರಿಗೆ ಆಗಬಹುದು ಎಂಬುದು ಹೇಳಲಾಗ್ತಿದೆ. ಹೀಗಾಗಿ ಸರ್ಕಾರ ಮತ್ತೊಂದು ಕಡೆ ಸಾರಿಗೆ ಇಲಾಖೆ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳುತ್ತೆ ನೋಡಬೇಕಾಗುತ್ತೆ. ಯಾಕಂದ್ರೆ ಇವರು ಪ್ರಮುಖ ಬೇಡಿಕೆ ಒಂದ್ ಕಡೆ ಸಂಬಳವನ್ನು ಜಾಸ್ತಿ ಮಾಡಬೇಕು ಮತ್ತು 38 ತಿಂಗಳ ಹಿಂಬಾಕಿ ಕೊಡಬೇಕೆಂಬುದು ಪ್ರಮುಖ ಬೇಡಿಕೆ. ಬಟ್ ಇದುವರೆಗೂ ಸರ್ಕಾರ ಈಡೇರಿಕೆ ಆಗಿಲ್ಲ. ಮತ್ತೊಂದು ಕಡೆ ಕೋರ್ಟ್ ಮೆಟ್ಲೆ ಇರಬಹುದು. ಯಾಕಂದ್ರೆ ಕೋರ್ಟ್ ಸಹ ಒಂದ್ ಕಡೆ ಈ ಒಂದು ಇಂಟರ್ಫೇರ್ ಆಗಿದೆ. ಹೀಗಾಗಿ ನೌಕರರು ಸಹ ಕೋರ್ಟ್ಗೆ ಹೋಗಿ ಒಂದ್ ಕಡೆ ಮುಷ್ಕರಕ್ಕೆ ಒಂದ್ ಕಡೆ ಇದು ಏನೋ ನೋಟಿಸ್ ತರಬಹುದು, ಒಂದ್ ಕಡೆ ಸರ್ಕಾರಕ್ಕೆ ತಿಳಿಸಂತ ಹೇಳ್ಬೋದು. ಹೀಗಾಗಿ ಒಂದ್ ಕಡೆ ಸರ್ಕಾರಕ್ಕೆ ಇದೊಂದು ಎಚ್ಚರಿಕೆ ಗಂಟೆ ಆಗಿದೆ. ಸರ್ಕಾರ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಎಂಬುದು ಕಾದು ನೋಡಬೇಕಾಗುತ್ತೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ವೀರೇಶ್. ರಾಜ್ಯ ಸರ್ಕಾರದ ವಿರುದ್ಧ ಸಾರಿಗೆ ಚಾಲಕರು ಮತ್ತೆ ಪ್ರೊಟೆಸ್ಟ್ ಆರಂಭ ಮಾಡಿದ್ದಾರೆ. ಎಲೆಕ್ಟ್ರಿಕ್ ಬಸ್ಗಳ ಚಾಲಕರು, BMTC ಎಲೆಕ್ಟ್ರಿಕ್ ಬಸ್ಗಳ ಚಾಲಕರು ಪ್ರತಿಭಟನೆಗಿಳಿದಿದ್ದಾರೆ. ಕತ್ರಿಗುಪ್ಪೆ ಡಿಪೋದ ಚಾಲಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಅವರ ಸಂಬಳ ಕೊಟ್ಟಿಲ್ವಂತೆ. ಸುಮಾರು 100ಕ್ಕೂ ಹೆಚ್ಚು ಚಾಲಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಸಾರಿಗೆ ನೌಕರರ ಸಮರ. ಸಂಬಳ ಬಾಕಿ ಇದೆ ಅಂತ ಹೇಳಿ ಬಸ್ಸನ್ನು ರಸ್ತೆಗಿಳಿಸದೆ ಚಾಲಕರು ಪ್ರತಿಭಟನೆ. ಕತ್ರಿಗುಪ್ಪೆ ಡಿಪೋದಲ್ಲಿ ಎಲೆಕ್ಟ್ರಿಕ್ ಬಸ್ ಚಾಲಕರು ಮಾಡ್ತಾ ಇರುವಂತ ಪ್ರತಿಭಟನೆ. ಗಾಡಿಗಳು ಯಾವ ನಿಂತ ಎಷ್ಟು ಗಾಡಿ ನಿಂತಮ್ಮ? ಎಷ್ಟು ಗಾಡಿ ಗಾಡಿಗಳು ಯಾವ ನಿಂತ ಎಷ್ಟು ಗಾಡಿ ನಿಂತಮ್ಮ? ಎಷ್ಟು ಗಾಡಿ ರಾಜ್ಯಾದ್ಯಂತ ಹಾಗಾದ್ರೆ ಮತ್ತೆ ಸಾರಿಗೆ ಸಂಚಾರ ಸ್ತಬ್ಧವಾಗಲಿದೆಯಾ? ಕೆಲ ದಿನಗಳ ಹಿಂದಷ್ಟೇ ದೊಡ್ಡ ಪ್ರಮಾಣದಲ್ಲಿ ಸಾರಿಗೆ ಸಿಬ್ಬಂದಿ ಮುಷ್ಕರ ಮಾಡಿದ್ದನ್ನು ನೋಡಿದ್ವಿ. ಇದೀಗ ಅಕ್ಟೋಬರ್ 15ರಿಂದ ಸಾರಿಗೆ ನೌಕರರು ಮತ್ತೆ ಪ್ರತಿಭಟನೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಬೇಡಿಕೆ ಈಡೇರಿಸಿಲ್ಲ ಸರ್ಕಾರ. ಆ ಹಿನ್ನೆಲೆಯಲ್ಲಿ ಮತ್ತೆ ಪ್ರತಿಭಟನೆ ಭುಗಿಲೇಳುವ ಸಾಧ್ಯತೆಗಳಿದೆ. ಆಗಸ್ಟ್ನಲ್ಲೇ ಬಸ್ ನಿಲ್ಲಿಸಿ ನೌಕರರು ಮುಷ್ಕರವನ್ನ ಮಾಡಿದ್ರು. ಕೋರ್ಟ್ನಿಂದ ತಡೆಯಾಜ್ಞೆ ಬಂದ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನ ವಾಪಸ್ ಪಡೆದಿದ್ರು. ರಾಜ್ಯ ಸರ್ಕಾರ ಬೇಡಿಕೆಯನ್ನು ಈಡೇರಿಸಿಲ್ಲ. ಹಾಗಾಗಿ ಸಾರಿಗೆ ನೌಕರರು ಮತ್ತೆ ಪ್ರತಿಭಟನೆ ಮಾಡೋ ಸಾಧ್ಯತೆಗಳಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಮತ್ತೆ ಸಾರಿಗೆ ಮುಷ್ಕರ ಆಗೋ ಸಂಭವ